ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಪ್ರಜ್ವಲ್ ರೇವಣ್ಣ, HD ರೇವಣ್ಣನವರ ಪುತ್ರ ರತ್ನ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಚಿಕ್ಕಪ್ಪ. HD ದೇವೇಗೌಡ ಮಾಜಿ ಪ್ರಧಾನಿ ಅವರ ಕುಟುಂಬದ ಕುಡಿ, ಹಾಸನದ ಮಾಜಿ ಸಂಸತ್ ಸದಸ್ಯ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಅವರ ಮೇಲಿನ 4 ಅತ್ಯಾಚಾರದ ಪ್ರಕರಣಗಳಲ್ಲಿ ಮೊದಲ ಪ್ರಕರಣದಲ್ಲಿ ದೋಷಿ ಎಂದು ಘೋಷಿಸಲಾಗಿದೆ. ಶಿಕ್ಷೆಯ ಪ್ರಮಾಣ ನಾಳೆ ಗೊತ್ತಾಗುತ್ತೆ, ನಾಳೆಯನ್ನು ಪ್ರಕಟಿಸಲಾಗುವುದು. ಸೊ ಈಗಿರುವ ಮಾಹಿತಿ ಅನಾಲಿಸಿಸ್ ಪ್ರಕಾರ ಅವರ ಮೇಲೆ ಯಾವ ಸೆಕ್ಷನ್ ಇದೆ ಸಾಬೀತಾಗಿದೆ ನೋಡಿದ್ರೆ ಕನಿಷ್ಠ 10 ವರ್ಷದಿಂದ ಜೀವಾವಧಿ ಶಿಕ್ಷೆ ಆಗುವ ಎಲ್ಲ ಚಾನ್ಸಸ್ಸು ಇದೆ. ಇಡೀ ಈ ಪ್ರಕರಣ ಏನಿದೆ, ಈ ಪ್ರಕರಣವೇ ಆಘಾತಕಾರಿಯಾದ್ದು. ಈ ಮಾಜಿ ಸಂಸತ್ ಸದಸ್ಯ ದೇವೇಗೌಡರ ಮೊಮ್ಮಗ, ಮನೆಯ ಕೆಲಸದಾಕೆ 55 ವರ್ಷದ ಹೆಂಗಸು, ಆಕೆಯ ಮೇಲೆ ಸತತವಾಗಿ ಅತ್ಯಾಚಾರ ಎಸಗಿದ್ದು. ಈ ಅತ್ಯಾಚಾರ ಎಸಗುವುದಕ್ಕೆ ತಮ್ಮ ಅಧಿಕಾರ, ದೈಹಿಕ ಬಲ ಎಲ್ಲವನ್ನ ಬಳಸಿದ್ದು. ಈ ಬಹುತೇಕ ಆರೋಪ ಏನಿದೆ ಅದು ಸಾಬೀತಾಗಿದೆ. ಅದರ ಜೊತೆಗೆ ಈ ಮನುಷ್ಯ ಎಂತಹ ವಿಕೃತ ಮನುಷ್ಯ ಅಂದರೆ, ತಾನು ನಡೆಸ್ತಾ ಇದ್ದಂತ ಈ ಚಟುವಟಿಕೆಗಳನ್ನ ಆತನೇ ಮೊಬೈಲ್ನಲ್ಲಿ ಶೂಟ್ ಮಾಡಿ ಇಟ್ಕೊತಿದ್ದ. ಅದನ್ನು ನೋಡ್ತಾ ಸಂತೋಷ ಪಡುವಂತ ಮಹಾನ್ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ. ಸೊ ಅದು ಆದದ್ದು ಹಾಗಿದೆ. ಒಂದು ತಮಗೆಲ್ಲ ನೆನಪಿರ್ಬೋದು, ಒಂದು ಪೆನ್ ಡ್ರೈವ್ ನಲ್ಲಿ ಅವರ ಚಾಲಕ ಇದು ಮಾಡಿದ್ದು ಎಲ್ಲ ಈ ರೀತಿಯ ಅವನೇ ಚಿತ್ರೀಕರಿಸಿಕೊಂಡಂತ ವಿಡಿಯೋಗಳಿತ್ತು. ಅದರಲ್ಲಿ ಈ ವಿಡಿಯೋನು ಇತ್ತು. ಇದು ಹೊರಗೆ ಬಂದಾಗ ಈ ಹೆಂಗಸಿನ ಮಗ ನೋಡ್ತಾನೆ, ಪಕ್ಕದ ಮನೆಯವರು ಯಾರೋ ತೋರಿಸ್ತಾರೆ, ನೋಡೋದೇನಮ್ಮ, ಅವನು ದೂರು ಕೊಡ್ತಾನೆ ಪೊಲೀಸರಿಗೆ. ಅದು ಹಾಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದರ ನಂತರ SIT ಏನಿದೆ, SIT ರಚನೆ ಮಾಡ್ತಾರೆ ಸರ್ಕಾರ. SIT ಅತಿ ಶೀಘ್ರದಲ್ಲಿ ಇದನ್ನ ತನಿಖೆ ಮಾಡಬೇಕು ಅಂತ ತಿಳಿಯುತ್ತೆ. ಅದರಲ್ಲೆಲ್ಲದರ ನಡುವೆ ಅವರು ಚಾರ್ಜ್ ಶೀಟ್ ಎಲ್ಲ ಸಲ್ಲಿಸಿದ ಮೇಲೆ ದಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ಸಂತೋಷ್ ಗಜಾನನ್ ಭಟ್ ಅವರು ಇವತ್ತು ತೀರ್ಪು ನೀಡಿದರು. ಸೊ ಇದರ ನಡುವೆ 2024 ಚುನಾವಣೆಯ ಸಂದರ್ಭದಲ್ಲಿ ಇದು ಹೊರಗಡೆ ಬಂತು. ಅದಾದ್ಮೇಲೆ ಈ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ನಾಪತ್ತೆಯಾಗಿದ್ರು, ಓಡೋಗಿದ್ರು. ಸೊ ಅದಾದ್ಮೇಲೆ ಅವರು ಬಂದು ಬೆಂಗಳೂರಿಗೆ ಇಳಿತಾರೆ. ಆಗ್ಲೇ ಪೊಲೀಸರು ಏರ್ಪೋರ್ಟ್ ನಲ್ಲೇ ಅವರು ಬಂಧಿಸಿದ್ರು. ಪ್ರಜ್ವಲ್ ರೇವಣ್ಣ ಸುಶಿಕ್ಷಿತ ಎಂದು ನಂಬಬಹುದಾದ ವ್ಯಕ್ತಿ. ಸುಶಿಕ್ಷಿತ ಅಂದ್ರೆ ಡಿಗ್ರಿ ಇತ್ತು, ಆಸ್ಟ್ರೇಲಿಯಾದಲ್ಲಿ ಓದಿದ್ದವರು, ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಸೊ ಒಂದು ರೀತಿಯಲ್ಲಿ ದೇವೇಗೌಡರಿಗೆ ಅವ್ರ ಮೇಲೆ ಅಪಾರವಾದ ಪ್ರೀತಿ ಗೌರವ ಇತ್ತು. ತಮ್ಮ ಕುಟುಂಬದ ಮುಂದಿನ ಕುಡಿ, JDS ನ ಮುಂದಿನ ನಾಯಕ, ಯುವರಾಜ ಅಂತೆಲ್ಲ ಪಾಪ ದೇವೇಗೌಡರು ಅಂದ್ಕೊಂಡಿದ್ರು. ಸೊ ಆ ಕಾರಣಕ್ಕಾಗಿನೇ ಹಾಸನದ ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ಟು ರಾಜ್ಯಸಭೆಗೆ ಅವರು ಹೋದದ್ದು. ಹೋಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹಾಯವನ್ನು ತಗೊಂಡ್ರು, ಎಲ್ಲ ಮಾಡಿದ್ರು. ನಂತರ ಕಾಂಗ್ರೆಸ್ಸೇ ಭಯಕ್ಕೆ ಶುರು ಮಾಡಿದ್ರು, ಮೋದಿ ಗುಣಗಾನ ಮಾಡಿದ್ರು, ಮೋದಿ ಬೆಣ್ಣೆ ಹಚ್ಚಿದ್ರು. ಇದೆಲ್ಲ ಮಾಡಿದ್ರು ಕೂಡ ಏನು ಆಗಲಿಲ್ಲ. ಈಗ ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಇದು ಒಟ್ಟಾರೆ ದೇವೇಗೌಡರ ಕುಟುಂಬದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ, ಇದು ಮೊದಲ ಪ್ರಶ್ನೆ. ಸೊ ಈ ಬಗ್ಗೆ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ದೇವೇಗೌಡರು ಏನ್ ಪ್ರತಿಕ್ರಿಯೆ ನೀಡ್ತಾರೆ?
ಬಿಜೆಪಿ ಮಿತ್ರ ಪಕ್ಷ ಏನ್ ಪ್ರತಿಕ್ರಿಯೆ ನೀಡುತ್ತೆ? ಇದು ಕುತೂಹಲಕರವಾದ ಒಂದು. ದೇವೇಗೌಡರ ಕುಟುಂಬದ ರಾಜಕಾರಣ ಏನಿದೆ, ಸುದೀರ್ಘ ರಾಜಕಾರಣದಲ್ಲಿ ಇದು ಬಹಳ ದೊಡ್ಡ ಕಪ್ಪು ಚುಕ್ಕೆ. ಅದರ ಜೊತೆಗೆ ದೇವೇಗೌಡರ ಕುಟುಂಬದಲ್ಲಿ ಇರುವ ಒಡಕಿದೆಯಲ್ಲ, ಅದು ಇನ್ನಷ್ಟು ವಿಸ್ತಾರಗೊಳ್ಳುವ ಚಾನ್ಸಸ್ ಇದೆ. ಒಂದ್ ಕಡೆ ರೇವಣ್ಣ, ಇನ್ನೊಂದ್ ಕಡೆ ಕುಮಾರಸ್ವಾಮಿ. ಇವರಿಬ್ಬರ ಭಿನ್ನಮತ ಬಹಳ ಕಾಲದಿಂದ ಒಳಗಡೆ ಇದೆ. ಅದು ಈ ಒಂದು ತೀರ್ಪು ಬಂದ ಮೇಲೆ ಇನ್ನಷ್ಟು ವೈಡ್ನ್ ಆಗ್ಬೋದು. ಯಾಕೆಂದ್ರೆ ಒಂದು ಯಾವಾಗ ಆರೋಪ ಬಂತು ಪ್ರಜ್ವಲ್ ರೇವಣ್ಣ ಮೇಲೆ, ಆ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ಕುಟುಂಬ ಅನ್ನೋದನ್ನು ಅವರು ನಿರಾಕರಿಸಿದ್ರು. ನಮ್ಮ ಕುಟುಂಬ ಅಲ್ಲ, ನಾವು ಡಿವೈಡ್ ಆಗ್ಬಿಟ್ಟಿದ್ದೀವಿ. ರೇವಣ್ಣಂದೇ ಬೇರೆ ಕುಟುಂಬ, ನಂದೇ ಬೇರೆ ಕುಟುಂಬ. ಅಂದ್ರೆ ಆ ಆರೋಪ ತಮ್ಮ ಕುಟುಂಬದ ಮೇಲಿನ ಆರೋಪ ಅನ್ನೋದನ್ನ ಅವರು ತಮ್ಮ ಅಣ್ಣನ ಕುಟುಂಬದ ಮೇಲಿನ ಆರೋಪ ಅಂತ ಇದು ಮಾಡ್ತಾ ತಾವು ಅದರಿಂದ ಬೇರೆ ಅಂತ ತೋರಿಸಿಕೊಳ್ಳೋದಕ್ಕೆ ತೀವ್ರ ರೂಪದ ಯತ್ನ ನಡೆಸಿದ್ರು. ಸೊ ಇದು ರೇವಣ್ಣವರಿಗೂ ಕೂಡ ಬಹಳ ಬೇಸರವನ್ನು ಉಂಟು ಮಾಡಿತ್ತು. ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನ ಪ್ರೊಜೆಕ್ಟ್ ಮಾಡಿ ಅವರಿಗೆ ಯುವರಾಜ ಪಟ್ಟವನ್ನ ಕಟ್ಟಿ ರಾಜನನ್ನಾಗಿ ಮಾಡುವ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವ್ರನ್ನ ಅಶ್ವಮೇಧ ಯಾಗಕ್ಕೆ ಕರ್ನಾಟಕಾದ್ಯಂತ ಕಳಿಸ್ಬಿಟ್ರು. ಅಶ್ವ ಇರ್ಲಿಲ್ಲ, ಎಲ್ಲ ದಿಗ್ವಿಜಯ ಟೈಪು. ಅವರು ಎಲ್ಲಾ ಕಡೆ ನಿಖಿಲ್ ಅವ್ರು ಹೋಗಿ ಭಾಷಣ ಹೊಡೆದು ಎಲ್ಲರನ್ನು ಜಾಡಿಸಿ ಮಲಗಿಸ್ಬಿಡ್ತಿದ್ರು ಅವರು. ಅವರಿಗೆ ತನಗೆ ಎಷ್ಟು ವಯಸ್ಸು ಅನುಭವ ಎಷ್ಟು ನೋಡ್ದೇನೆ ಸಿದ್ದರಾಮಯ್ಯನು ಬಾಯಿಗೆ ಬಂದ ಸಿದ್ದರಾಮಯ್ಯಗೂ ಬೈದ್ರು, ಎಲ್ಲರಿಗೂ ಬೈದ್ರು. ಸೊ ದೇವೇಗೌಡರ ಮಾತು ಕುಮಾರಸ್ವಾಮಿ ಬಾಯಲ್ಲಿ ಯಾವ ಮಾತು ಬರ್ತಿತ್ತು ಅದನ್ನೆಲ್ಲ ನಿಖಿಲ್ ಕುಮಾರಸ್ವಾಮಿ ಹೇಳಕ್ ಶುರು ಮಾಡ್ಬಿಟ್ರು. ಯಾಕೆಂದ್ರೆ ಮುಂದಿನ ಇವರಲ್ವಾ, ಸಾಮ್ರಾಟರಲ್ವಾ. ಸೊ ಹಾಗೆ ನಡ್ಸ್ಕೊಂಡು ಬಂದ್ರು. ಇದು ರೇವಣ್ಣವರಿಗೆ ರೇವಣ್ಣ ಅಂಡ್ ಭವಾನಿ ರೇವಣ್ಣ ಇಬ್ಬರಿಗೂ ಕೂಡ ಇದು ಬಹಳ ಬೇಸರವನ್ನು ಉಂಟು ಮಾಡಿತ್ತು. ಸೊ ಆ ಒಡಕು ಏನಿದೆ ಅದು ಡೀಪನ್ ಆಗ್ತಾ ಹೋದದ್ದು ಹಾಗೇನೆ. ಸೊ ಬಹಳ ಸಂದರ್ಭದಲ್ಲಿ ದೇವೇಗೌಡರ ಕಾಲ ನಂತರ ಈ ಅಣ್ಣ ತಮ್ಮ ಜೊತೆಯಾಗಿ ಇರಲ್ಲ ಅನ್ನುವ ಮಾತು ಕೂಡ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ. ರೇವಣ್ಣ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಹೊರಟು ಹೋಗ್ಬಿಡ್ಬೋದು. ಸೊ ಇವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇಡೀ JDS ಅನ್ನ ನಿಖಿಲ್ ಕುಮಾರಸ್ವಾಮಿ ಮುಂದುವರಿಸಬೇಕು. ಸೊ ಅವರಿಗಿರುವ ಅರ್ಹತೆ ಏನು ಕೇಳಂಗಿಲ್ಲ. ಈಗೆಲ್ಲ ರಾಜರ ಮಕ್ಕಳು ರಾಜರೇ, ಸಾಮ್ರಾಟ್ ಮಕ್ಕಳು ಸಾಮ್ರಾಟರೇ. ಅವ್ರ ಯೋಗ್ಯತೆ ಬಗ್ಗೆ ಮಾತನಾಡ್ಕೊಡುದು, ಅವರ ಅನುಭವದ ಬಗ್ಗೆ ಮಾತನಾಡ್ಕೊಡುದು. ಸೊ ಆ ಕಾಲಘಟ್ಟದಲ್ಲಿದ್ದೀವಿ ಎಲ್ಲಾ ರಾಜಕೀಯ ಪಕ್ಷಗಳು ಹಾಗೆ. ಪುತ್ರ ರತ್ನನನ್ನು ಹೋಗಿ ಅವ್ರಿಗೆ ಸಿಂಹಾಸನವನ್ನ ಹಚ್ಚಿಸಿ ಅವರಿಗೆಲ್ಲ ಹಸ್ತಾಂತರಿಸಿ ವಾನಪ್ರಸ್ಥಾಶ್ರಮಕ್ಕೆ ಹೋಗಲ್ಲ, ಆದ್ರೆ ಒಂಥರ ತಮ್ಮ ಉಳಿದ ಜೀವನವನ್ನು ಕಳೀತಾರೆ ರಾಜಕಾರಣಿಗಳು. ಎಲ್ಲ ತಮ್ಮ ಮಕ್ಕಳನ್ನು, ಅದರಲ್ಲಿ ಯಾರು ಹೊರತಾಗಿ ಏನಲ್ಲ. ಸೊ ಅದರಿಂದ ಕುಮಾರಸ್ವಾಮಿ ಅದನ್ನು ಮಾಡಿದ್ದಾರೆ. ಆದರೆ ಇದು JDS ಒಟ್ಟಾರೆ ಅವರ ಒಳಗಡೆ ಇರುವ ಬಹುದಾದ ಸ್ಟ್ರೆಂತ್ ಏನಿದೆಯಲ್ಲ ಅದಕ್ಕೆ ಕೊಡ್ತಾರೆ. ಇದು JDS ಅನ್ನ ಇನ್ನಷ್ಟು ದುರ್ಬಲಗೊಳಿಸುತ್ತೆ ಅಂತಾರೆ ನನಗೆ ಅನ್ಸುತ್ತೆ. ಅದ್ರ ಜೊತೆಗೆ ಈ ಮೈತ್ರಿ ಏನಾಗುತ್ತೆ ಅಂತ, ಈ ಮೈತ್ರಿ ಬಗ್ಗೆ ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಯಾಕಂದ್ರೆ ಯು ಸಿ ದಟ್ ಇವರು ದೇವೇಗೌಡ ಫ್ಯಾಮಿಲಿ ಅಂಡ್ ಬಿಜೆಪಿಯ ಯಡಿಯೂರಪ್ಪ ಫ್ಯಾಮಿಲಿ ನಡುವೆ ದೊಡ್ಡ ಬಿರುಕಿದೆ ಈಗ. ಸೊ ವಿಜಯೇಂದ್ರ ಯಡಿಯೂರಪ್ಪ ಈಗ ಇವರ ಸ್ನೇಹನೇ ಬೇಡ ಸಾಕು ಅಂತ ಕೂತಿದ್ದಾರೆ. ಸೊ ಆ ಕಾರಣಕ್ಕಾಗಿ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಬಿಜೆಪಿ ಹೈಕಮಾಂಡ್ ಜೊತೆ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಎರಡು ಪಕ್ಷಗಳ ಮೈತ್ರಿಯನ್ನ ಮುಂದುವರಿಸುವ, ಬಲಪಡಿಸುವ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ವಿಜೇಂದ್ರ ಬೇಡ ಅನ್ನುವ ಅರ್ಥದಲ್ಲಿ ಮಾತಾಡ ಇಂಥ ರಾಜಕಾರಣ ಮಾಡೋದ್ರಲ್ಲಿ ಕುಮಾರಣ್ಣ ಶೂರ್ರೆ. ಸೊ ಅದರಿಂದ ಅದು ಬಹುಮಟ್ಟಿಗೆ ಆ ಬಿರುಕು ದೊಡ್ಡದಾಗ್ತಾ ಇದೆ. ಸೊ ಈ ಸನ್ನಿವೇಶದಲ್ಲಿ ಬಂದಿರುವ ಈ ತೀರ್ಪಿನಿಂದ ಸೊ ಬಿಜೆಪಿ ಅಟ್ಲೀಸ್ಟ್ ಯಡಿಯೂರಪ್ಪ ಅಂಡ್ ಕಂಪನಿ ಈ ಪಕ್ಷ ನಮಗೆ ಭಾರ ಅಂತ ಹೇಳ್ಬೋದು. ನಾವು ಇಂಡಿಪೆಂಡೆಂಟ್ ಆಗೋಣ, JDS ಇಮೇಜ್ ನಾಶ ಆಗಿದೆ. ಸೊ ಅತ್ಯಾಚಾರದಂತ ಒಂದು ಆರೋಪ ರೇವಣ್ಣನ ಮಕ್ಕಳು JDS ನಾಯಕರ ಮೇಲೆ ಬಂದಿದೆ. ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನಮಗೆ. ಅದರಿಂದ ಈ ಸ್ನೇಹವನ್ನ ತೊಡೆದುಕೊಳ್ಳುವುದೇ ಒಳ್ಳೇದು ಅಂತ ರಾಜ್ಯ ನಾಯಕರು ಬಹಳಷ್ಟು ಜನ ಹೇಳ್ಬೋದು. ಆದ್ರಿಂದ ಮೋದಿ ಅಮಿತ್ ಶಾ ಒಪ್ತಾರೆ ಇಲ್ಲ ಗೊತ್ತಿಲ್ಲ ಅವರಿಗೆ. ಒಂಥರ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಇಷ್ಟ ಅವರಿಗೆ.
ಒಪ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಹ್ಯಾವ್ ಸಿ ದ ಡಿಫರೆಂಟ್ ಇಂಪ್ಯಾಕ್ಟ್ ಆನ್ ದರ್ ರಿಲೇಷನ್. ಮೈತ್ರಿ ಮೇಲೆ ಇದು ಗಂಭೀರ ಸ್ವರೂಪದ ಪರಿಣಾಮ ಬೀರ್ಬೋದು. ಅದ್ರ ಜೊತೆಗೆ ದೇವೇಗೌಡರ ಕುಟುಂಬದ ರಾಜಕೀಯ ಆಧಿಪತ್ಯ ಇದೆಯಲ್ಲ, ಅದಕ್ಕೆ ಬಹುದೊಡ್ಡ ಚಾಲೆಂಜ್, ಬಹುದೊಡ್ಡ ಚಾಲೆಂಜ್. ಇದನ್ನ ದೇವೇಗೌಡರು ಹ್ಯಾಂಗ್ ಜೀರ್ಣಿಸ್ಕತಾ ಗೊತ್ತಿಲ್ಲ ಅವರಿಗೆ. ಪಾಪ ಈ ವಯಸ್ಸಿನಲ್ಲಿ ಈ ಹಿಂದೆ ನೋಡೋದಿದೆಯಲ್ಲ, 10 ವರ್ಷ ಜೈಲಾದ್ರೂ ಹೊಟ್ಟೆ, ಜೀವಾವಧಿ ಜೈಲ್ ಆಗ್ಬಿಟ್ರು ಹೊಟ್ಟೆ. ಬಹಳ ಸೀರಿಯಸ್ ಥಿಂಗ್ ಅದು. ಅದು ಅಪೀಲ್ ಮಾಡ್ಕೊಳಕ್ ಅವಕಾಶ ಇರ್ಬೋದು, ಅಪೀಲ್ ಅದು ಬೇರೆ. ಬಟ್ ಆ ತೀರ್ಪು ಪ್ರಕಟ ಆಯ್ತು ಅಂದ್ರೆ ಇದು ಇಡೀ ದೇವೇಗೌಡರ ಕುಟುಂಬದ ಇದನ್ನ ಡ್ಯಾಮೇಜ್ ಮಾಡುತ್ತೆ. ಯಾಕೆಂದ್ರೆ ಅವನ ಕೃತ್ಯಗಳನ್ನು ನೋಡಿದರೆ ಛೀ ಥೂ ಅಯೋಗ್ಯ ಅಂತ ಬೈಬೇಕು ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ. ಅವನ ಮಹಾನ್ ವಿಕೃತ ಕಾಮಿ. ಯಾಕವನ ಹಾಗಾದ? ದೇಶವನ್ನೇ ಸುಧಾರಿಸುವುದಕ್ಕೆ ಹೊರಟವರಿಗೆ ತಮ್ಮ ಕುಟುಂಬದ ಕುಡಿಯನ್ನು ಸುಧಾರಿಸೋದಕ್ಕಾಗಿಲ್ಲ. ಇದು ಪ್ರಶ್ನೆ. ಇಡೀ ದೇಶದ ಬಗ್ಗೆ ಎಲ್ಲದರ ಬಗ್ಗೆ ಮಾತನಾಡೋದು, ಹಾಂಗ್ ಮಾಡ್ತೀವಿ, ಹೀಗ್ ಮಾಡ್ತೀವಿ, ಹಾಂಗ್ ಮಾಡಬೇಕು ಅಂದವರು ಯಾಕೆ ಇವರಿಗೊಂದು ಕಲ್ಚರ್ ಅನ್ನ, ಸಂಸ್ಕೃತಿಯನ್ನು ಕೊಡೋಕೆ ಸಾಧ್ಯ ಆಗಿಲ್ಲ. ಬಹಳಷ್ಟು ರಾಜಕಾರಣದ ಸಮಸ್ಯೆ ಅದು. ಮಕ್ಕಳಿಗೆ ಯಾವ ರೀತಿ ಟ್ರೈನ್ ಕೊಡ್ಬೇಕೋ ಕೊಡೋಕ್ಕಾಗಲ್ಲ. ಇವರು ರಾಜಕಾರಣದಲ್ಲಿ ಬ್ಯುಸಿ ಆಗಿರ್ತಾರೆ, ಮಕ್ಕಳು ನೋಡ್ತಿರ್ತಾರೆ ದುಡ್ಡು, ಹಣ, ಭಯೋತ್ಪಾದನೆ ಅಂದ್ರೆ ಹೆದರ್ಸೋದು, ಬೆದರಿಸೋದು, ರಾಜಕಾರಣ ಎಲ್ಲ ಮಾಡ್ತಿರ್ತಾರಲ್ಲ, ಅದನ್ನ ನೋಡಿ ಅವರೊಂದು ಅಹಂಕಾರದ ನಡುವೆ ಬೆಳೆದ್ಬಿಡ್ತಾರೆ. ಅವ್ರಿಗೆ ಬದುಕಿನ ಯಾವುದೇ ವ್ಯಾಲ್ಯೂಸ್ ಇರಲ್ಲ. ಮಂತ್ರಿ ಮತ್ತು ಶಾಸಕರ ಮಕ್ಕಳು ಇರ್ತಾರಲ್ಲ, ಬಹಳಷ್ಟು ಜನ ಎಕ್ಸೆಪ್ಷನ್ ಇರ್ಬೋದು. ಎವ್ರಿ ಲಾ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅಂತ ನಾವು ಅನ್ಕೋತೀವಿ. ಎಕ್ಸೆಪ್ಷನ್ ಇರ್ಬೋದು. ಆ ಎಕ್ಸೆಪ್ಷನ್ಗಳ ಇದ್ರೆ ಜನರಲಿ ಅವ್ರು ಆ ರೀತಿ ಬೆಳೆದ್ ಬಿಡ್ತಾರೆ. ದುಡ್ಡಿನ ಸಮಸ್ಯೆ ಇರಲ್ಲ. ಅಪ್ಪ ಎಲ್ಲೋ ತಲೆ ಹೊಡೆದಿರ್ತಾನೆ, ಇನ್ನೊಂದು ಮಾಡ್ತಾನೆ, ಡೀಲ್ ಮಾಡಿರ್ತಾನೆ, ಕಮಿಷನ್ ತಗೊಂಡಿರ್ತಾನೆ, ದುಡ್ಡು ತಂದು ತಂದು ಮನೆಗೆ ಸುರಿತಾನೆ ಅಲ್ವಾ. ಸೊ ಮನೆಗೆ ದುಡ್ಡು ಬಂದು ಬೀಳುತ್ತೆ, ಮಜಾ ಇಸ್ಕೊಂಡು ಇನ್ನೊಂದು ಮಾಡ್ಕೊಂಡಿರ್ತಾರೆ, ಇಲ್ಲದ್ರೆ ಎಲ್ಲೋ ವಿದೇಶಕ್ಕೆ ಕಲಿಯಕ್ಕೆ ಹೋಗ್ತಾನೆ. ಒಳಗಡೆ ಇರಬಹುದಾದ ಅಹಂಕಾರ ಹುಟ್ಟೋದಿದೆಯಲ್ಲ, ದಟ್ ವಿಲ್ ಅದು ಅವರನ್ನ ಈ ಸ್ಥಿತಿಗೆ ತಂದಿಸುತ್ತೆ. ಅಂದ್ರೆ ಒಂದು ಬದುಕಿನ ಮೌಲ್ಯಗಳಿಲ್ಲದೆ ಇದ್ರೆ ಅದು ಬಹಳ ಕಷ್ಟ ಅಂತ ಒಂದು ಸ್ಥಿತಿ ಬಂದಿದೆ. JDS ವಿಲ್ ಸಫರ್ ಲಾಟ್, ದೇವೇಗೌಡ ಕುಟುಂಬ ವಿಲ್ ಸಫರ್ ಲಾಟ್. ಸೊ ಅದ್ರ ಜೊತೆಗೆ ಅದು JDS ಮತ್ತು ಬಿಜೆಪಿಯ ಮೈತ್ರಿ ಮೇಲೂ ಈ ಒಂದು ತೀರ್ಪಿನಿದೆ, ಇದು ಪರಿಣಾಮ ಬೀರುವುದು. ನಾಳೆ ಏನಿವೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಅದಾದ್ಮೇಲೆ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ನನ್ಗನ್ಸಿದ್ದನ್ನ ನಾಳೆ ಮತ್ತೆ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.